ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವೆಡ್ಡಿಂಗ್ ಸೀರೀಸ್ನ ಡೇ 1. ಡೇ 1ಅಲ್ಲಿ ಫಸ್ಟ್ ಪೂಜೆ ಇದೆ, ಲಗ್ನ ಪೂಜೆ. ಅಂದರೆ ನಮ್ಮ ಇನ್ವಿಟೇಷನ್ ಕಾರ್ಡ್ಸ್ನೆಲ್ಲೂ ಇಟ್ಟು ಪೂಜೆನ ಮಾಡ್ತಾರೆ. ಅಂದರೆ ಧಾರೆ ಟೈಮಲ್ಲಿ ಏನು ಕನ್ಯಾದಾನ ಮಾಡ್ತಾರೆ, ಆ ಟೈಮಲ್ಲಿ ಏನು ಕಾಯಿ ಇರುತ್ತೆ ಅದನ್ನು ಪೂಜೆ ಮಾಡ್ತಾರೆ. ಅದನ್ನು ಲಗ್ನ ಪೂಜೆ ಅಂತ ಹೇಳ್ತಾರೆ. ಇವಾಗ ಆ ಪೂಜೆನ ಮಾಡ್ತಾ ಇದ್ದಾರೆ. ನಾನು ರೆಡಿಯಾಗಿ ಕೂತಿದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಪೂಜೆಗೆ ನಮ್ಮತ್ತೆ ಮಾವ ನಮ್ಮಪ್ಪ ಅಮ್ಮನೇ ಕೂತ್ಕೊಳ್ಬೇಕಾಗಿರೋದ್ರಿಂದ ನಮ್ಮತ್ತೆ ಮಾವ ಬಂದಿದ್ದಾರೆ. ಹಾಗೆ ನಮ್ಮ ದೊಡ್ಡತ್ತೆ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರೂ ಕೂಡ ಈ ಪೂಜೆಗೆ ಬಂದಿದ್ದರು. ಭಾನುವಾರ ಬೆಳಿಗ್ಗೆ 10:30ರಿಂದ 11:00 ಲಗ್ನವು ವೃಷಭ ಲಗ್ನದಲ್ಲಿ ತದಾಕಾರ ವಾಸ ಮಂಡಲಂ ಪುಣ್ಯಕಾಲಾಸನಂ ಕಲ್ಯಾಣಾಸ್ಪದ ವೈಸಾರಂ ಭಗವತಮಃ ಮಹಾಫಲವಾಸನಂ ಸರ್ವಾರ್ಧನ ನವಗ್ರಹ ಪ್ರಸಾದಾಸನಂ ಸಕಲ ಸಕೃನ್ವಂದಾರುಣಂ ಗುರುವೋ ಆಪಾವತರಂ ನಾರ್ತಾವಿಷಣ್ಣ ವಿಸರಾರ್ಥಮಾರ್ಥ ಸಂಕೀರ್ತಿ ನಾರಾಯಣ ಸುಖಿನೋ ಭವಂತು ಸರ್ವಾಷ್ಟಮಂ ಇಷ್ಟಾರ್ಥ ಸಿದ್ಧಿರಸ್ತು ಸರ್ವಾರ್ಥ ನಮಃ ಮಹಾಗಣಪತಿ ಸಮೇತ ಸರ್ವಾರ್ಥಾಷ್ಟಂ ಪ್ರಯತ್ನಃ. ನಮ್ಮ ಕಡೆ ಮದುವೆ ಅಂತ ಹೇಳಿದ್ರೆ ಫಸ್ಟ್ ಮಾಡೋದೇ ಲಗ್ನ ಪೂಜೆ. ನಾನು ಮೊದಲೇ ಹೇಳಿದಾಗೆ ಲಗ್ನ ಪೂಜೆ ಅಂತ ಹೇಳಿದ್ರೆ ಏನು ಕನ್ಯಾದಾನ ಟೈಮಲ್ಲಿ ಇಡುವಂಥ ತೆಂಗಿನಕಾಯಿನ ಇಟ್ಟು ಅದಕ್ಕೆ ಪೂಜೆನ ಮಾಡ್ತಾರೆ. ಹಾಗೆ ಗಣಪತಿನೂ ಕೂಡ ನೆನೆಸ್ಕೊಂಡು ಪೂಜೆನ ಮಾಡ್ತಾರೆ. ಮದುವೆಯಲ್ಲಿ ಯಾವುದೇ ವಿಘ್ನ ಬರದೆ ನಿರ್ವಿಘ್ನವಾಗಿ ಮದುವೆ ಆಗಲಿ ಅಂತ ಹೇಳಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಇನ್ವಿಟೇಷನ್ ಕಾರ್ಡಲ್ಲಿ ಏನಿರುತ್ತೆ ಟೈಮ್ ಮತ್ತು ಡೇಟ್ ಅದನ್ನು ಕೂಡ ಒಂದು ಸರ್ತಿ ಹೇಳಿ ಅದನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಈ ಪೂಜೆಗೆ ನಮ್ಮತ್ತೆ ಮಾವ ನಮ್ಮಪ್ಪ ಅಮ್ಮನೇ ಕೂತ್ಕೊಂಡು ಪೂಜೆನ ಮಾಡಬೇಕಾಗಿರೋದು. ಈ ಪೂಜೆಯನ್ನು ಕೆಲವು ಕಡೆ ಚೌಟ್ರಿಯಲ್ಲಿ ಕನ್ವೆನ್ಷನಲ್ ಹಾಲಲ್ಲೇ ಮಾಡ್ತಾರೆ. ಬಟ್ ನಮ್ಮ ಕಡೆ ಮದುವೆ 3 days 5 days ಇರೋ ಹಾಗೆ ಈ ಪೂಜೆಯನ್ನು ಮಾಡ್ತಾರೆ. ओम नमो राजा वर्णहं बृहस्पतिः अश्वात्पायकनः प्रियासारुध्याय वासारणं भवोतनः अश्वात्महं देवानमं भवोतनः लग्नलग्नो गणाधिपा सर्वार्थासानमहं प्रयात्नावासानम् अभवस्तुर्वायतमे सुगन्धं पुष्पवदनं दुवाणं प्रतनावस्य नाथा ब्रह्मणास्तारवसा आस्याबाधा सर्वं भवोतनवासा देवधरासकाराणं भवोतनः ओम पनो इष्टो नितो ब्रह्मणः परमात्मं सर्वदोषं देवताः जवाता सकालं भगवतवादानं भगवते सकालां सवध्यायवासा देवतासामहं देवे वर्णात्यामहं ॐ गन्धद्वारां दुरादृष्टाय नित्यपुष्टां करेष्मिन् ईश्वरीं सर्वभूतानां स्वादकरां भवानः देवद्धासवासानं मङ्गलवासानायतमेः देवद्धासमानां प्रवर्तकालां समुद्ध्याय देवद्धाकाला समानां प्रवार्तनः ॐ निरण्यबाहुवे सेनानपतये नमन्धारवासाय वारावरणः यातारवनः
ಪೂಜೆನ ಮುಗಿಸ್ಕೊಂಡು ನಾನು ನನ್ನ ಫಿಯಾನ್ಸೆ ಇಬ್ಬರೂ ಸಲೂನಿಗೆ ಬಂದ್ವಿ. ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಬೇಕಿತ್ತು. ನಂಗೆ ಎಂಗೇಜ್ಮೆಂಟ್ ಟೈಮಿಂದನೂ ಇಷ್ಟ ಇತ್ತು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ, ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ. ಬಟ್ ಆ ಟೈಮಲ್ಲಿ ಆಗಿರಲಿಲ್ಲ. ಸೊ ಮದುವೆ ಟೈಮಿಗಾದ್ರೂ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸಲೂನಿಗೆ ಬಂದೆ. ನನಗೆ ನೇಲ್ ಎಕ್ಸ್ಟೆನ್ಷನ್ ಪ್ಲಸ್ ಹೇರ್ ಸ್ಪಾನು ಮಾಡಿಸ್ಕೊಳ್ಬೇಕಿತ್ತು. ಹಾಗೆ ನನ್ನ ಫಿಯಾನ್ಸೆನೂ ಕೂಡ ಸ್ವಲ್ಪ ಗ್ರೂಮಿಂಗ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಇಬ್ಬರು ಒಟ್ಟಿಗೆ ಸಲೂನಿಗೆ ಬಂದಿದ್ವಿ. ಇದು ನನ್ನ ನೇಲ್ಸ್ನ ಫೈನಲ್ ಲುಕ್. ಸೊ ಇದಾದಮೇಲೆ ನಾನು ಹೇರ್ ಸ್ಪಾನ ಮಾಡಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಸಲೂನ್ಗೆ ಬಂದು ಹೇರ್ ಸ್ಪಾ ಹಾಗೆ ನೇಲ್ ಎಕ್ಸ್ಟೆನ್ಷನ್ಗೆ 2 to 3 hours ಸ್ಪೆಂಡ್ ಆಯಿತು. ಬಟ್ ನನ್ನ ಫಿಯಾನ್ಸಿಗೆ ಜಸ್ಟ್ 30 minutesಲ್ಲೇ ಗ್ರೂಮಿಂಗ್ ಎಲ್ಲ ಮುಗ್ದೋಯ್ತು. ಹಾಗಾಗಿ ಅಲ್ಲಿ ಕುತ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹೇರ್ ಸ್ಪಾ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದು ಶೋರೂಮ್ಗೆ. ನನ್ನ ಕಾರ್ನ ಸ್ವಲ್ಪ ಸವಸೆಗೆ ಬಿಟ್ಟಿದ್ದೆ. ಸೊ ಕಾರ್ನ ಈಸ್ಕೊಂಡು ನನ್ನ ಕಝನ್ ಹಾಗೆ ನಮ್ಮ ದೊಡ್ಡಮ್ಮ ಬ್ಯಾಂಗ್ಳೂರಿಂದ ಬರ್ತಾಯಿದ್ರು. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಮನೆಗೆ ಹೊರಡಬೇಕಿತ್ತು. ಶೋರೂಮ್ಗೆ ನನ್ನ ಫಿಯಾನ್ಸೆನೇ ಡ್ರಾಪ್ ಮಾಡಿಕೊಟ್ರು. ಸೊ ಶೋರೂಮ್ಗೆ ಹೋಗಿ ಅಲ್ಲಿ ನನ್ನ ಕಾರ್ನ ತೊಗೊಂಡು ನನ್ನ ಕಝಿನ್ ಹಾಗೆ ನಮ್ಮ ದೊಡ್ಡಮ್ಮನ ಪಿಕಪ್ ಮಾಡಿಕೊಂಡು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇದಾಗಿತ್ತು ನನ್ನ ಡೇ 1 ಆಫ್ ಮೈ ವೆಡ್ಡಿಂಗ್ ಸೀರೀಸ್. ಇದೇ ಥರ ನೆಕ್ಸ್ಟ್ ನನ್ನ ವೆಡ್ಡಿಂಗ್ ಸೀರೀಸ್ ವೀಡಿಯೋಸ್ ಬರ್ತಾ ಇರತ್ತೆ. ಕೀಪ್ ವಾಚಿಂಗ್.